ಪಾವಗಡದ ಕಚೇರಿಯಲ್ಲೇ ಅಧಿಕಾರಿ ಸೂಸೈಡ್ ಕೇಸ್. ಮೇಲಾಧಿಕಾರಿ ವಿರುದ್ಧ ಆರೋಪ ಮಾಡಿದ್ದ ಸಹಾಯಕ ನಿರ್ದೇಶಕ. ಜಂಟಿ ನಿರ್ದೇಶಕರ ಮೇಲಿನ ಆರೋಪ ಸತ್ಯಕ್ಕೆ ದೂರ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಸ್ಪಷ್ಟನೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ಕಚೇರಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಮೇಲಾಧಿಕಾರಿಯ ಕಿರುಕುಳದಿಂದಲೇ ಸೂಸೈಡ್ ಮಾಡಿಕೊಳ್ತಾ ಇರುವುದಾಗಿ ಆರೋಪ ಮಾಡಿದರು. ಇನ್ನು ಈ ಪ್ರಕರಣ ಜಿಲ್ಲೆಯಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡಿದ್ದು, ಪರ ವಿರೋಧ ಚರ್ಚೆಗಳು ಎದ್ದಿವೆ. ಈ ನಡುವೆ ಜಂಟಿ ನಿರ್ದೇಶಕರಾಗಿರೋ ಕೃಷ್ಣಪ್ಪ ಅವರ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದ ಮಾತು ಅಂತ ತಿಪ್ಟೂರಿನಲ್ಲಿ ಕೇಳಿಬಂದಿದೆ. ಪಾವಗಡದ ಕಚೇರಿಯಲ್ಲೇ ಅಧಿಕಾರಿ ಸೂಸೈಡ್ ಮಾಡಿಕೊಂಡಿರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಿಪ್ಟೂರಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಪ್ಪ, ಸಮಾಜ ಕಲ್ಯಾಣ ಇಲಾಖೆಗೆ ಜಂಟಿ ನಿರ್ದೇಶಕರಾಗಿ ಕೃಷ್ಣಪ್ಪ ಅವರು ಬಂದ ದಿನದಿಂದಲೂ ನಾವು ಕೃಷ್ಣಪ್ಪ ಅವರನ್ನು ಕಂಡಿದ್ದೇವೆ. ಬಡತನದಿಂದ ವಿದ್ಯಾಭ್ಯಾಸ ಮಾಡಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈ ಹಂತಕ್ಕೆ ಬಂದಿರೋ ಅಧಿಕಾರಿ ಕೃಷ್ಣಪ್ಪ ಅವರು ಬಡ ಮಕ್ಕಳಿಗೆ ಅನ್ಯಾಯವಾದರೆ ತಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸುವ ಪ್ರವೃತ್ತಿ ಬೆಳೆಸಿಕೊಂಡಿದ್ರು. ಇಂತಹ ಅಧಿಕಾರಿಯ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡ ಮಲ್ಲಿಕಾರ್ಜುನಯ್ಯ ಅವರ ಘಟನೆಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೋ ವೈಯಕ್ತಿಕ ಉದ್ದೇಶಗಳಿಗಾಗಿ ಇಂತಹ ಆರೋಪ ಮಾಡಿರೋದು ತಪ್ಪು ಅಂತ ಆರೋಪಿಸಿದ್ರು. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ BSW ಆಗಿರತಕ್ಕಂಥ ಮಲ್ಲಿಕಾರ್ಜುನಯ್ಯ ಅವರು ದಿನಾಂಕ 20ನೇ ತಾರೀಕು ತಮ್ಮ ಕಚೇರಿ ನೇಣು ಬಿಗಿದು ಒಂದು ಸತ್ತೋಗಿರೋ ವಿಚಾರ ತಿಳಿದಿತ್ತು. ಆ ವಿಚಾರವಾಗಿ ನಾವು ವಿಚಾರ ಮಾಡಲಾಗಿ ಇವರು ಯಾವ ವಿಚಾರಕ್ಕೆ ನೇಣು ಬಿಗಿದು ಸತ್ತೋಗಿದ್ದಾರೆ ಅಂತ ವಿಚಾರ ಇನ್ನ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಇವರ ಹೆಸರನ್ನು ಎಳೆತಂದಿರೋದು ನಮಗೆ ತುಂಬಾ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಅವರು ಮಲ್ಲಿಕಾರ್ಜುನ್ ಅನ್ನೋರು ಅವರ ವೈಯಕ್ತಿಕ ವಿಚಾರಗಳು ಮುಚ್ಚಿಕೊಳ್ಳೋಕ್ಕೋಸ್ಕರ ಅವರು ಮರಮಾಚಿ ಅವರ ವೈಯಕ್ತಿಕ ವಿಚಾರಗಳನ್ನ ಮರಮಾಚಿ ಇವತ್ತು ಈ ರೀತಿ ಅನಾಹುತ ಮಾಡ್ಕೊಂಡಿರ್ತಾರೆ. ಆದರೆ ನಾವು ನಮ್ಮ ಅನಿಸಿಕೆ ಏನಂದರೆ ಅವರು ಇನ್ನು ನಿವೃತ್ತಿ ಆಗೋದು ಸುಮಾರಿಂದ ಕೇವಲ 15 ದಿವಸ ಇದೆ ಅಂತ ತಿಳಿದು ಬಂದೈತೆ. ಅವರು ತಮ್ಮ ಮುಂದಿನ ಮಕ್ಕಳಿಗೂ ಏನೋ ಒಂದು ಅನುಕೂಲ ಮಾಡೋಕ್ಕೋಸ್ಕರ, ಉದ್ಯೋಗ ಕೊಡಿಸೋಕ್ಕೋಸ್ಕರ ಇವರು ವೈಯಕ್ತಿಕ ತೀರ್ಮಾನ ತಗೊಂಡು ಈ ರೀತಿಯ ಒಂದು ದುರ್ಮರಣಕ್ಕೆ ಈಡಾಗಿದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಆದರೆ ಕೃಷ್ಣಪ್ಪನ ಪಾತ್ರ ಇದರಲ್ಲಿ ಯಾವುದೇ ರೀತಿಯ ಕೃಷ್ಣಪ್ಪನ ಎಳೆತರೋದು ಇದು ತುಂಬ ಅಪರಾಧ ಆಗುತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ಅಂಬೇಡ್ಕರ್ ಸೇವಾ ಸಮಿತಿಯ ತಿಪ್ಟೂರು ಉಪವಿಭಾಗದ ಅಧ್ಯಕ್ಷರಾದ ರಾಘವೇಂದ್ರ ಯಗಚಿಗಟ್ಟೆ ಮಾತನಾಡಿ, ಮೃತ ಅಧಿಕಾರಿ ಮಲ್ಲಿಕಾರ್ಜುನ ಅವರ ಕುಟುಂಬದ ಹಿನ್ನೆಲೆಯಲ್ಲಿ ಈಗ ತನ್ನ ಮಗನಿಗೆ ಸರ್ಕಾರಿ ಕೆಲಸ ಸಿಗಲಿ ಅಂತ ಈ ಕೃತ್ಯ ಮಾಡಿಕೊಂಡಿರೋ ಬಗ್ಗೆ ನಮಗೆ ಅನುಮಾನ ಇದೆ ಎಂದು ಸಂದೇಹ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನನ್ ಅವರು TSW ಅವರು ಜಂಟಿ ನಿರ್ದೇಶಕರ ಕಚೇರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಪತ್ರಿಕೆಯ ಮಾಧ್ಯಮದ ಮುಖಾಂತರ. ಇದು ತುಂಬಾ ವಿಷಾದನೀಯ ಆಗೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಆ ಕುಟುಂಬಕ್ಕೆ ಆ ನೋವನ್ನ ತಡ್ಕೊಳ್ಳೋಂಥ ಶಕ್ತಿನ ಭಗವಂತ ಕೊಡ್ಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾ, ಏನು ಕೃಷ್ಣಪ್ಪನವ್ರ ಮೇಲೆ ಆರೋಪ ಮಾಡಿರತಕ್ಕಂಥದ್ದು ಅದು ನಿರಾಧಾರವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಅವ್ರ ಕುಟುಂಬದವರು ಕೃಷ್ಣಪ್ಪನವ್ರನ್ನ ಏನು ಡೆತ್ ನೋಟಲ್ಲಿ ಬರೆದಿಟ್ಟು ಇವರೇ ಕಾರಣಕರ್ತರಾಗಿರ್ತಾರೆ ಅನ್ನೋದನ್ನ ಡೆತ್ ನೋಟಲ್ಲಿ ಬರೆದಿಟ್ಟು ಸತ್ತಿದಾರಲ್ಲ, ಹಾಗಾಗಿ ಅದು ಅವ್ರ ಕುಟುಂಬ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥ ವಿಚಾರ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ನೋಡಿ, ಈ 10 ತಾಲೂಕಿನಲ್ಲಿ ನಿರಂತರವಾಗಿ ಯಾವುದೇ ಅಧಿಕಾರಿಗಳಿಗೂ ಎಲ್ಲೂ ಕೂಡ ಸಣ್ಣ ಪುಟ್ಟ ಲೋಪದೋಷ ಬರೋ ರೀತಿಯಲ್ಲಿ ಕರ್ತವ್ಯ ಅವರು ಸಂಪೂರ್ಣವಾಗಿ ನಿರ್ವಹಿಸಿದ್ದಾರೆ. ಯಾಕೆಂದ್ರೆ ತಳ ಸಮುದಾಯದಿಂದ ಬಂದಂತ ಕೃಷ್ಣಪ್ಪನವ್ರಿಗೆ ಯಾವ ಅಧಿಕಾರಿಗಳ ಮೇಲೂ ಎಲ್ಲೂ ಕೂಡ ದೌರ್ಜನ್ಯ ಆಗಲಿ ಅವರ ಅಧಿಕಾರ ದುರ್ಬಳಕೆಯಾಗಲಿ ಎಲ್ಲೂ ಕೂಡ ಮಾಡ್ಕೊಂಡಿಲ್ಲ ಇದುವರೆಗೂ ಕೂಡ. ಈ ಮಲ್ಲಿಕಾರ್ಜುನನ್ ಅವರು ಡೆತ್ ಆಗಿರೋಂಥ ವಿಚಾರ ನೀವು ಅದನ್ನ ಸೂಕ್ಷ್ಮವಾಗಿ ತಗೋಬೇಕಾಗಿದೆ. ಕಾರಣ ಇಷ್ಟೇ, ಅವರು ಡೆತ್ ನೋಟನ್ನ ಟೈಪ್ ಮಾಡಿಸಿ ಬರೆದು ಕೊಟ್ಟಿದ್ದಾರೆ. ಅಂದ್ರೆ ನೀವು ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕು. ಡೆತ್ ನೋಟನ್ನ ಯಾರಾದ್ರೂ ತನ್ನ ಆತ್ಮಹತ್ಯೆ ಮಾಡ್ಕೊಬೇಕು ಅನ್ನೋದಾದ್ರೆ ಡೆತ್ ನೋಟನ್ನ ಟೈಪ್ ಮಾಡಿಸಿ ಬರ್ಕೊಡ್ತಾರ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕು. ಇದರ ಉದ್ದೇಶ ಇಷ್ಟೇ,
ಈ ಸಾವಿನ ಹಿಂದೆ ಏನಿದೆ ಅನ್ನೋದು ಸೂಕ್ತ ತನಿಖೆ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಮಲ್ಲಿಕಾರ್ಜುನ್ ಅವ್ರ ಕುಟುಂಬ ಕೃಷ್ಣಪ್ಪನವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿದೆ. ಹಾಗಾಗಿ ನೋಡಿ, ಜಿಲ್ಲೆಯಲ್ಲಿ ಉತ್ತಮ ಪ್ರಶಸ್ತಿಯನ್ನ ಅವ್ರಿಗೆ ಯಾರು ಜಂಟಿ ಡೈರೆಕ್ಟರ್ ಕೃಷ್ಣಪ್ಪನವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅಧಿಕಾರಿ ಮೇಲೆ ಕಳೆದ ಒಂದು 9 ರಿಂದ 10 ದಿವಸ ಅವರು ಏನೋ ನಿವೃತ್ತಿ ಹೊಂದಕ್ಕೆ ಇದಿದೆ. ಇಂಥ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಜೀವ ನಿಂದಲ್ಲ ಅಂತ ನೀನ್ ಜೀವ ಕಳ್ಕೊಳ ಅಂತ ಇದಕ್ಕೆ ನೀನ್ ಯಾಕೆ ಹೋದ್ರಿ? ಕೃಷ್ಣಪ್ಪನವ್ರ ಮೇಲೆ ಆರೋಪ ಮಾಡಿದೀರ, ಅದು ಆಮೇಲೆ ವಿಚಾರ. ನಿಮ್ ಕುಟುಂಬಕ್ಕೆ ಇವತ್ತು ಯಾರಾಗ್ತಾರೆ ನೀವು ಯೋಚನೆ ಮಾಡ್ಬೇಕಾಗಿತ್ತಾನೆ. ಹಾಗಾಗಿ ಇದನ್ನ ಈ ಪತ್ರಿಕೆ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ. ಕೃಷ್ಣಪ್ಪನವರು ಜೈಂಟ್ ಡೈರೆಕ್ಟರ್ ಕೃಷ್ಣಪ್ಪನವರು ಇದಾರಲ್ಲ, ಅವರು ಬಹಳ ಸೂಕ್ಷ್ಮವಾಗಿ ಬಹಳ ಅಚ್ಚುಕಟ್ಟಾಗಿ ಜಿಲ್ಲೆನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರ ಮೇಲೆ ನೀವು ಆರೋಪ ಮಾಡಿರೋಂಥದ್ದು ಸತ್ಯಕ್ಕೆ ದೂರವಾಗಿರುತ್ತೆ. ನೀವೇನಾದ್ರೂ ಅವ್ರ ಮೇಲೆ ಬೇರೆ ರೀತಿ ಮಾಡಿದ್ದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋರಾಟ ಮುಖಾಂತರ ಎಚ್ಚರಿಕೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅದೇನೇ ಆಗಲಿ, ಕಚೇರಿಯಲ್ಲೇ ಅಧಿಕಾರಿ ಸಾವನ್ನಪ್ಪಿರೋ ಪ್ರಕರಣ ಜಿಲ್ಲೆಯಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದು, ಪ್ರಕರಣದ ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.